Now listen up. We're gonna tell you a story. A story about four guys. Ka, Ra, Ma, and Pa. एक दिन मुस्कुरा के ये बताया था राको, क्या तुम्हें भी ये पता है प्यार है माँ से पाको। अगर मिल जाए तो मोहब्बत ये सिखा दे दुनिया को। तारारम पम तारारम पम ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ 2017 ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಮಾನ್ಯವರಿಗೆ ಗೌರವ ಸಮರ್ಪಣೆಯನ್ನು ನೀಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಉದ್ಘಾಟಕರು ಶ್ರೀ ಎಲ್.ಎನ್. ಗುರಂ ಪದ್ಮಶಾಲಿ ವಿದ್ಯಾರ್ಥಕ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರು ನಗರಸಭೆ ಇಲ್ಕಲ್ ಅವರು ಕೂಡ ಉದ್ಘಾಟನಾ ಒಂದು ಆಸನವನ್ನು ಅಲಂಕರಿಸಬೇಕು. ಕಾರಣಾಂತರಗಳು ನನ್ನ ನೆಚ್ಚಿನ ಗುರುಗಳಾದಂತಹ ಶ್ರೀ ವಿ.ಬಿ. ಜಿರ್ಗಿ ದೈಹಿಕ ಶಿಕ್ಷಣ ಪರಿವೀಕ್ಷಕರು ತಾಲೂಕಾ ಹುನಗುಂದ ಅವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಂತ ಅವರಲ್ಲಿ ಕೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಿಸರ್ಗ ಸಂಸ್ಕೃತಿ ಮತ್ತು ಶಿಕ್ಷಣ ಸಂಸ್ಥೆ ಆಕ್ಟಿವಿಟೀಸ್ ಫ್ರೀ ಸ್ಕೂಲ್ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಎನ್.ಎನ್. ವೇದರಾಜ್ ಆಕ್ಟಿವಿಟೀಸ್ ಪೂರ್ವ ಪ್ರಾಥಮಿಕ ಶಾಲೆ ಇವರ ಮುಖ್ಯೋಪಾಧ್ಯಾಯರು ಕೂಡ ವೇದಿಕೆಯ ಮೇಲೆ ಬಂದು ಅವರು ಕೂಡ ತಮ್ಮ ಆಸನವನ್ನು ಅಲಂಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸಮ್ಮೇಳನ ಹಾಗೂ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಪ್ರಾರಂಭವಾಗಲಿದ್ದು, ಮೊದಲಿಗೆ ತಮ್ಮೆಲ್ಲರಿಗೂ ಹೊಸ ವರ್ಷದ ದಿನ ಹೊಸ ಆಸೆಗಳೆಲ್ಲ ಹೊಸದುಕೊಳ್ಳಲು ಹೊಸ ವರ್ಷದ ಹೊಸ ದಿನ ಹೊಸ ಆಸೆಗಳೆಲ್ಲ ಹೊಸದುಕೊಳ್ಳಲು ಮತ್ತೆ ಅವು ನನಸಾಗುತ್ತಿರಲು ಎಂದು ಸರ್ವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ. ಶಾಲೆ ಒಂದು ಶಿಕ್ಷಣದ ಔಪಚಾರಿಕ ಸಂಸ್ಥೆ ನೇರವಾಗಿ ಮುಖಾಮುಖಿಯಾಗಿ ಕ್ರಮಬದ್ಧವಾದ ರೀತಿಯಲ್ಲಿ ಹಲವು ಸಾಂಪ್ರದಾಯಿಕ ವಿಷಯ ಬೋಧನೆಯ ಕಾರ್ಯಕ್ಷೇತ್ರವೇ ಶಾಲೆ ಅಂತ ಕೂಡ ನಾವು ಕರೀತಾ ಇದ್ದೇವೆ. ಮಗುವಿನ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸದ ಗುರಿ ಶಾಲೆಯದು. ಮಕ್ಕಳ ಶಾರೀರಿಕ, ಬೌದ್ಧಿಕ, ಸಾಮಾಜಿಕ, ನೈತಿಕ ಹಾಗೂ ಸಾಂಸ್ಕೃತಿಕ ವಿಕಾಸ ಕಾರ್ಯದಲ್ಲಿ ಶಾಲೆಯಂತಹ ಪ್ರತ್ಯಕ್ಷ ಸಂಸ್ಥೆ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು. ಅಂತಹ ಕನಸನ್ನು ಹೊತ್ತು ಮತ್ತು ಅಂತಹ ಗುರಿ ಉದ್ದೇಶಗಳನ್ನು ನಿಸರ್ಗ ಸಂಸ್ಕೃತಿ ಮತ್ತು ಶಿಕ್ಷಣ ಸಂಸ್ಥೆ ಇಂದು ಈ ಆಕ್ಟಿವಿಟೀಸ್ ಫ್ರೀ ಸ್ಕೂಲ್ ಆಗಿ ಇಂದು ತಮ್ಮ ಮುಂದೆ ಸತತ 2ನೇ ವರ್ಷ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಂಡಿದೆ. ಇಂದು ಈ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಇದೀಗ ಪ್ರಾರಂಭಗೊಳ್ಳಲಿದೆ. ಮೂಲಕವಾಗಿ ಪ್ರಾರಂಭಿಸ್ತಾ ಇದ್ದೇವೆ. ಎಲ್ಲ
ಇಲ್ಲೇ ವೇದಿಕೆಯ ಮೇಲೆ ಇರ್ತಕ್ಕಂಥ ಸಸಿಗೆ ನೀರು ಹಾಕುವುದರ ಮೂಲಕ ಈ ಒಂದು ಸಮಾರಂಭಕ್ಕೆ ಉದ್ಘಾಟನೆಯನ್ನು ನೀಡಬೇಕು, ಚಾಲನೆಯನ್ನು ನೀಡಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೀನಿ. ಚಪ್ಪಾಳೆ ಮೂಲಕವಾಗಿ ಉದ್ಘಾಟನಾ ಸಮಾರಂಭವನ್ನು ನಾವು ನೀವೆಲ್ಲರೂ ಸೇರಿ ಪ್ರಾರಂಭಿಸೋಣ. ಅತಿಥಿ ಮಹನೀಯರಲ್ಲಿ ಸಸಿಗೆ ನೀರು ಹಾಕಿಸುವುದರ ಮೂಲಕ ಉದ್ಘಾಟನಾ ಸಮಾರಂಭವನ್ನು ನಾವು ಜರುಗಿಸೋಣ. ಶೈಲಿ ನಿಲ್ಲಿಸರ್ ಅವರು ವೇದಿಕೆ ಮೇಲೆ ಬರಬೇಕು. ಈ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸುತ್ತಿದ್ದೇವೆ. ಪ್ರಾರ್ಥನೆ ಈ ಶಾಲೆಯ ಶಿಕ್ಷಕಿಯರಾದಂತಹ ಕುಮಾರಿ ಶೀಲಾ ಸಿಂಗ್ ಶೆಟ್ಟಿ ಇವರು ನಡೆಸಿಕೊಡ್ಬೇಕಂತ ಅವರಿಗೆ ವಿನಂತಿಸ್ತಾ ಇದ್ದೇನೆ. ನರವಿಂದ್ಯದೊಳಗೆನ್ನ ಹುಲುಗಿಯ ಮಾಡಿ ನರವಿಂದ್ಯದೊಳಗೆನ್ನ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿ ಸಯ್ಯ ಸಲಹುತ್ತ ಶಿವ ಶಿವ ಎಂದೋದಿ ಸಯ್ಯ ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಭಕ್ತಿಯಂಬ ಪಂಜರದೊಳಗಿಕ್ಕಿ ಭಕ್ತಿಯಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ ಸಲಹು ಕೂಡಲ ಸಂಗಮ ದೇವ ಸಲಹು ಕೂಡಲ ಸಂಗಮ ದೇವ ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಹುಲುಗಿಳಿಯ ಮಾಡಿ ಹುಲುಗಿಳಿಯ ಮಾಡಿ. Learn from yesterday, live for today, hope for tomorrow. I wish you happy new year to all. ನಿಸರ್ಗ ಸಾಂಸ್ಕೃತಿಕ ಮತ್ತು ಶಿಕ್ಷಣ ಸಂಸ್ಥೆ ಇಲ್ಕಲ್ ಆಕ್ಟಿವ್ ಕಿಡ್ಸ್ ಪೂರ್ವ ಪ್ರಾಥಮಿಕ ಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನ 2016 ಮತ್ತು 17 ಸಾಲಿನ ಈ ಸಮಾರಂಭದ ಅಧ್ಯಕ್ಷತೆಯಾದ ಶ್ರೀ ರಾಜಶೇಖರ್ ಎಸ್ ಸಿಕ್ಕೇರಿಮಠ್, ಚೇರ್ಮನ್ ಅವರು ಶ್ರೀ ಶಾರದಾ ವಿದ್ಯಾಪೀಠ ಇಲ್ಕಲ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಹೃತ್ಪೂರ್ವಕವಾಗಿ ಸ್ವಾಗತ. ಅದೇ ರೀತಿ ಈ ಸಮಾರಂಭದ ಉದ್ಘಾಟಕರಾದ ಶ್ರೀ ಎಲ್ ಗುರಾಮ್, ಪದ್ಮಶಾಲಿ ವಿದ್ಯಾವರ್ಗದ ಸಂಘದ ಅಧ್ಯಕ್ಷರು ಹಾಗೂ ನಗರಸಭೆ ಸದಸ್ಯರು ಇಲ್ಕಲ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಹೃತ್ಪೂರ್ವಕವಾಗಿ ಸ್ವಾಗತ. ಅದೇ ರೀತಿ ಈ ಸಮಾರಂಭದ ಇನ್ನೊಬ್ಬರು ಉದ್ಘಾಟಕರಾದ ಶ್ರೀ ಪಾಂಡಪ್ಪ ನೀಲಿ, ದೇವಿ ಉಪಾಸಕರು ಹಾಗೂ ಸಮಾಜದ ಹಿತಚಿಂತಕರು ಇಲ್ಕಲ್ ಇವರಿಗೆ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಹೃತ್ಪೂರ್ವಕವಾಗಿ ಸ್ವಾಗತ. ಅದೇ ರೀತಿ ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಶ್ರೀ ವಿ.ಬಿ. ಜೀರ್ಗಿ, ದೈಹಿಕ ಶಿಕ್ಷಣ ಪರಿವೀಕ್ಷಕರು ತಾಲೂಕು ಹುಂದಗೂರು ಇವರಿಗೆ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ. ಅದೇ ರೀತಿ ಈ ಸಮಾರಂಭದ ಇನ್ನೊಬ್ಬರು ಮುಖ್ಯ ಅತಿಥಿಗಳಾದ ಶ್ರೀ ಬಿ.ಬಿ. ಸುಕುಮಾರ್, ಪ್ರಾಚಾರ್ಯರು SVM ಮಹಿಳಾ ಕಾಲೇಜ್ ಇಲ್ಕಲ್ ಇವರಿಗೆ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ. ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀ S.N. ನೀಲಿ, ನಿಸರ್ಗ ಸಾಂಸ್ಕೃತಿಕ ಮತ್ತು
ಮತ್ತು ಶಿಕ್ಷಣ ಸಂಸ್ಥೆ ಇಲ್ಕಲ್ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ. ಅದೇ ರೀತಿ ನಮ್ಮ ಶಾಲೆಯ ಈ ಸಮಾರಂಭದ ಆಗಮಿಸಿದ್ದ ನಮ್ಮ ಶಾಲೆಯ ಕಾರ್ಯದರ್ಶಿಯಾದ ಶ್ರೀಮತಿ LV ಕೆಂಚಿ, ನಿಸರ್ಗ ಸಾಂಸ್ಕೃತಿಕ ಮತ್ತು ಶಿಕ್ಷಣ ಸಂಸ್ಥೆ ಇಲ್ಕಲ್ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ. ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ NN ಮೇಘರಾಜ್, ಆಕ್ಟಿವ್ ಕಿಡ್ಸ್ ಸ್ಕೂಲ್ HM ಇಲ್ಕಲ್ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ. ಸರ್ವರಿಗೂ ಸ್ವಾಗತ. ಶಿಕ್ಷಕ ಹಾಗೂ ಶಿಕ್ಷಕಿಯರು ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಹೃತ್ಪೂರ್ವಕವಾಗಿ ಸ್ವಾಗತ. ಥ್ಯಾಂಕ್ ಯು. ಸ್ವಾಗತ ಭಾಷಣ ಮಾಡಿರ್ತಕ್ಕಂತಹ ಶ್ರೀಮತಿ ಅನಿಶಾ ಬೇಗಂ ಬದಾಮಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಹೆಜ್ಜೆ ಪುಷ್ಪಾರ್ಪಣೆ ಕಾರ್ಯಕ್ರಮ. ಕುಮಾರಿ ನಾಗವೇಣಿ ಶಾಸಲ್ ಇವರಿಂದ ಪುಷ್ಪಾರ್ಪಣೆ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತೇಳಿ ಅವ್ರಿಗೆ ವಿನಂತಿಸ್ತಾ ಇದ್ದಾರೆ. ಹ್ಯಾಪಿ ನ್ಯೂ ಇಯರ್ ಟು ಆಲ್. ನಿಸರ್ಗ ಸಾಂಸ್ಕೃತಿಕ ಮತ್ತು ಶಿಕ್ಷಣ ಸಂಸ್ಥೆ ಇಲ್ಕಲ್ ಆಕ್ಟಿವ್ ಕಿಡ್ಸ್ ಪ್ರೀ ಸ್ಕೂಲ್ ವಾರ್ಷಿಕ ಸ್ನೇಹ ಸಮ್ಮೇಳನ 2016 ಮತ್ತು 17 ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ರಾಜಶೇಖರ್ ಎಸ್ ಸಿಕ್ಕೇರಿಮಠ್ ಚೇರ್ಮನ್ನರು, ಶ್ರೀ ಶಾರದಾ ವಿದ್ಯಾಪೀಠ ಇಲ್ಕಲ್ ಇವರಿಗೆ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಯಿಂದ ಪುಷ್ಪಾರ್ಪಣೆ ಕಾರ್ಯಕ್ರಮ. ಇವರಿಗೂ ಕೂಡ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಯಿಂದ ಪುಷ್ಪಾರ್ಪಣೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ VB ಜೀರ್ಗಿ, ದೈಹಿಕ ಶಿಕ್ಷಣ ಪರೀಕ್ಷಕರು, ತಾಲೂಕು ಹುನಗುಂದ್ ಇವರಿಗೂ ಕೂಡ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಯಿಂದ ಪುಷ್ಪಾರ್ಪಣೆ. ಧನ್ಯವಾದಗಳು. ವಿದ್ಯಾರ್ಥಿಯಿಂದ ಪುಷ್ಪಾರ್ಪಣೆ. ಶ್ರೀ NN ಮೇಘರಾಜ್, ಆಕ್ಟಿವ್ ಕಿಡ್ಸ್ ಸ್ಕೂಲ್ HM ಇಲ್ಕಲ್ ಇವರಿಗೂ ಕೂಡ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಯಿಂದ ಪುಷ್ಪಾರ್ಪಣೆ. ಧನ್ಯವಾದ. ಪುಷ್ಪಾರ್ಪಣೆ ಕಾರ್ಯಕ್ರಮ ನಡೆಸ್ಕೋಬೇಕು. ಮುಂದಿನ ಅದೇ ರೀತಿಯಾಗಿ ಈ ಶಾಲೆಯ ಅಧ್ಯಕ್ಷರಾದಂತಹ ಶ್ರೀ ಶರಣು ನಿಲಿ ಅವರಿಗೂ ಕೂಡ ಮುದ್ದು ಮಗುವಿನ ಮುಖಾಂತರವಾಗಿ ಪುಷ್ಪಾರ್ಪಣೆ ಸ್ವೀಕಾರ ಮಾಡಬೇಕಂತೇಳಿ ಅವರನ್ನು ವಿನಂತಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಶ್ರೀ ಶರಣು ನಿಲಿ ಅವರು ಪುಷ್ಪಾರ್ಪಣೆ ಸ್ವೀಕರಿಸಬೇಕಂತೇಳಿ ಅವರನ್ನು ವಿನಂತಿಸ್ತಾ ಇದ್ದೇನೆ. ಚಪ್ಪಾಳೆಯ ಮೂಲಕವಾಗಿ ಪುಷ್ಪಾರ್ಪಣೆ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ತಾವೆಲ್ಲರೂ. ಪುಷ್ಪಾರ್ಪಣೆಯನ್ನು ಮಾಡಿರ್ತಕ್ಕಂಥ ಮುದ್ದು ಮಕ್ಕಳಿಗೆ ಹಾಗೂ ಪುಷ್ಪಾರ್ಪಣೆಯನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಿನದಾಗಿ ಈ ಸಂಸ್ಥೆಯ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಶರಣು ಎನ್ ನೀಲಿ, ಅಧ್ಯಕ್ಷರು ನಿಸರ್ಗ ಸಂಸ್ಕೃತಿ ಮತ್ತು ಶಿಕ್ಷಣ ಸಂಸ್ಥೆ ಆಕ್ಟಿವ್ ಕಿಡ್ಸ್ ಪ್ರೀ ಸ್ಕೂಲ್ ಶಾಲೆಯ ಅಧ್ಯಕ್ಷರು ಪ್ರಾಸ್ತಾವಿಕ ನುಡಿಗಳನ್ನು 4 ಮಾತುಗಳನ್ನ ಆಡಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತಾರೆ. ಮತ್ತು ಪೋಷಕರು ಹಾಗೂ ಮತ್ತು ವಿದ್ಯಾರ್ಥಿಗಳಿಗೂ ಈ ಒಂದು ಆಕ್ಟಿವ್ ಕಿಡ್ಸ್ನ ಇವತ್ತಿನ ವಾರ್ಷಿಕ ಸ್ನೇಹ ಸಮ್ಮೇಳನದಂದು ಮುಖ್ಯವಾಗಿ ಪಾಲಕರಲ್ಲಿ ವಿನಂತಿ, ಸಾಕಷ್ಟು ಹಿಂದ್ಗಡೆ ಚೇರದು, ದಯವಿಟ್ಟು ಯಾರು ನಿಂತ್ಕೊಳ್ಬೇಡ ಪ್ಲೀಸ್, ರಿಕ್ವೆಸ್ಟ್. ಸಾಧ್ಯದಷ್ಟು ಹಿಂದ್ಗಡೆ ಚೇರದಾಗ ಕುತ್ಕೊಳ್ರಿ ಪ್ಲೀಸ್. ನಿಮ್ಮ ಮುದ್ಮಕ್ ಅಲ್ಲಿ ಬರ್ಲಿಕ್ಕೆ ಆಗ್ತಲ್ಲ, ಯಾರಿಗೂ ಹೋಗೋಕ್ಕಾಗ್ತಲ್ಲ, ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ. ದಯಮಾಡಿ ಪ್ಲೀಸ್ ಹಿಂದ್ಗಡೆ ಕುತ್ಕೊಂಡು ಭಾಳ ಹೆಲ್ಪ್ ಆಗತ್ತೆ ಪ್ಲೀಸ್. ಆಲ್ರೆಡಿ ಭಾಳ ಒತ್ತಾಗತ್ತೆ, ನಿಮ್ಮ ಮಕ್ಕಳಿಗೋಸ್ಕರ ಹೇಳಕತ್ತಿದ್ದು, ಬೇಗ ಹಿಂದೆ ಕೂತ್ಕೊಳ್ರಿ. ಫಸ್ಟ್ ಹೋಗಿ ಹಿಂದೆ ಕೂತ್ಕೊಳ್ರಿ ಪ್ಲೀಸ್. ಹೇಳಿದ್ರೆ ಅರ್ಥ ಮಾಡ್ಕೊಂತ ಅಂತ ಅನ್ಕೊಂಡಿನಿ. ಥ್ಯಾಂಕ್ ಯು. ಇವತ್ತಿನ ಈ ಒಂದು ವಾರ್ಷಿಕ ಸಮ್ಮೇಳನಕ್ಕೆ ಆಗಮಿಸಿದಂಥ ಪೂಜ್ಯ ಗುರುಗಳಾದಂಥ ಪಾಂಡಪಜ್ಜರು ಹಾಗೂ ಅಧ್ಯಕ್ಷರಾದಂಥ ನಮ್ಮ ಗುರುಗಳು ಹಾಗೂ ಸರ್ ನಮ್ಮ ಜಿರ್ಗಿ ಸರ್ ಅಂತೂ ಅವ್ರ ಕೈ ಕಲಿತಂಥ ವಿದ್ಯಾರ್ಥಿ ತುಂಬ ಖುಷಿ ಆಗ್ತದೆ ಇವತ್ತು ನನಗೆ. ಯಾಕಂದ್ರೆ ನಾವು ಅವ್ರ ಕೈ ಕಲ್ತಿದ್ವಿ, ಇವತ್ತು ಅವ್ರು ನಮ್ಮ ಸ್ಕೂಲಿಗೆ ಗೆಸ್ಟ್ ಆಗಿದ್ದಾರೆ ಅಂತಂದ್ರೆ ಬಹುಶಃ ನನಗೆ ಈ ಕಾರ್ಯಕ್ರಮದಾಗ ಎಷ್ಟೋ ಒಟ್ಟು ಸಮಾಧಾನ ಇಲ್ಲ, ಅಸಮಾಧಾನ ಆಗ್ತದೆ. ಯಾಕೋ ಏನೋ ಗೊತ್ತಿಲ್ಲ.
ಕಾರ್ಯಕ್ರಮ ನಾನು ಅನ್ಕೊಂಡ ಮಟ್ಟಿಗೆ ಆಗ್ತಾರೆ ಅನ್ಸೋದಿದೆ. ಅವ್ರು ಬಂದ ತಕ್ಷಣ ನನಗೆ ಏನೋ ಒಂದು ಖುಷಿ ಅನಿಸ್ತಾ ಇದೆ. ಅದಕ್ಕಿಂತ ಹೆಚ್ಚಿನ ಏನು ಬೇಕಾಗಿಲ್ಲ ಅನ್ಸುತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ. ಆಮೇಲೆ ಪ್ರಾಸ್ತಾವಿಕ ನುಡಿ ಹೇಳಕ್ಕೆ ಏನಿಲ್ಲ, ನಿಮ್ಗಂತೂ ಗೊತ್ತಿದೆ, ಕಳೆದ ವರ್ಷ ನಾವು ಆಕ್ಟಿವಿಟಿ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಈ ಶಾಲೆಯ ವೈಶಿಷ್ಟ್ಯ ಅಂದ್ರೆ ನಾವು ನಿಮ್ಗೆಲ್ಲ ಗೊತ್ತಿರುವಂಗೆ ಈ ಶಾಲೆ ಕೇವಲ ಬಡ ವಿದ್ಯಾರ್ಥಿಗಳಿಗಂತ ತೆಗೆದಿರ್ತಕ್ಕಂಥ ಸಂಸ್ಥೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಏನು ಗೊಂದಲ ಇಲ್ಲ. ಯಾಕಂದ್ರೆ ನಾವು ಅತ್ಯಂತ ಕಡಿಮೆ ಫೀಸ್ನಲ್ಲಿ ಎಲ್ಲ ಸ್ಪೆಷಾಲಿಟಿ ಕೊಡ್ತಾ ಇದ್ದೀವಿ. ಅದಕ್ಕೆ ಕಾರಣ ನಮ್ಮ ಸಂಸ್ಥೆಯ ಸರ್ವ ಸದಸ್ಯರುಗಳು ಹಾಗೂ ನಮ್ಮ ಅಧ್ಯಕ್ಷ ಸ್ಥಾನ ವಹಿಸಿದಂಥ ನಮ್ಮ ಗುರುಗಳಿಗೆ ನಾವು ಈ ಕ್ರೆಡಿಟ್ ಸಲ್ಲಿಸಬೇಕು. ಅವರು ಸಾಕಾದಷ್ಟು ನಮ್ಮ ಚೇರ್ಮನ್ ಸರ್ ಆದಂಥ ರಾಜಶೇಖರ್ ಸರ್ ಅವರು ನಿಜವಾಗ್ಲೂ ಅವರು ನಮಗೆ ಎಷ್ಟು ಇದು ಮಾಡಿದ್ರಪ್ಪ ಅಂತಂದ್ರೆ, ನಿಮ್ಮ ನಗರದೊಳಗಿರ್ತಕ್ಕಂಥ ಎಜುಕೇಶನ್ ಕೊಡಬೇಕಾದ್ರೆ ಏನು ಮಾಡಬೇಕು, ಯಾವ ಥರ ಎಜುಕೇಶನ್ ಕೊಡಬೇಕು, ನಿಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೆ ನೀವು ಗುಣಮಟ್ಟದ ಎಜುಕೇಶನ್, ಉತ್ತಮವಾದಂಥ ಶಾಲೆ ಇರಬೇಕು, ಕಡಿಮೆ ಫೀಸ್ ಒಳಗೆ ಅವ್ರಿಗೆ ಎಜುಕೇಶನ್ ಕೊಡಬೇಕು. ಆ ಒಂದು ನಿಟ್ಟಿನೊಳಗೆ ಅವರು ಹಲವಾರು ವರ್ಷಗಳಿಂದ ನಮಗೆ ಗೈಡೆನ್ಸ್ ಮಾಡಿ ನಮ್ಮ ಊರೊಳಗೆ ಬಂದು ಎಲ್ಲ ಪಾಲಕ ಪೋಷಕರ ಬಗ್ಗೆ ಆ ಉದ್ಯೋಗದ ಬಗ್ಗೆ ಎಲ್ಲ ತಿಳ್ಕೊಂಡು ನಂತರ ನಾವು ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಕಳೆದ ವರ್ಷ ಪ್ರಾರಂಭವಾದ ದಿನ ನಮ್ದು 62 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ನಮ್ಮ ಸಂಸ್ಥೆ ಇವತ್ತು 96 ವಿದ್ಯಾರ್ಥಿಗಳಿಂದ ಕೂಡ್ಕೊಂಡೈತಿ. ಅದಕ್ಕಿಂತ ಭಾಗ್ಯ ಯಾವುದಿಲ್ಲ. ಇದಕ್ಕೆ ಏನಾದ್ರೂ ಕಾರಣ ಅಂದ್ರೆ ಇಲ್ಲಿ ಪಾಲಕರು ಮತ್ತು ಪೋಷಕರು. ನಿಜವಾಗ್ಲೂ ಹೇಳ್ತೀವಿ, ನಾವು ಎಷ್ಟೇ ತಪ್ಪುಗಳನ್ನು ಮಾಡುತ್ತೀವಿ, ಎಲ್ಲ ಪಾಲಕರು ಅದನ್ನು ಸಹಿಸ್ಕೊಂಡು ಹಿಂದೆ ಬೈತಾರ ಗೊತ್ತಿಲ್ಲ, ಮುಂದಂತೂ ಎಲ್ಲರೂ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಕತ್ತಾರ. ಅವ್ರನ್ನ ಯಾವಾಗಲೂ ಅಭಿನಂದಿಸ್ತೀನಿ. ನಿಮ್ಮ ಸಹಕಾರ ಸಮರ್ಥ ಯಾವಾಗಲೂ ಇದೇ ಥರ ಇರಲಿ. ಯಾವ ತಪ್ಪುಗಳನ್ನಾದ್ರೆ ನಿಮ್ಮ ಮನೆ ಮ್ಯಾಗ ಅಂತ ತಿಳ್ಕೊಂಡು ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳು. ಚಿಕ್ಕದಾಗಿ ಚೊಕ್ಕದಾಗಿ ಶಾಲೆಯ ಬೆಳವಣಿಗೆ, ಅದರ ಯಶಸ್ಸು, 2 ವರ್ಷಗಳ ಒಂದು ಸುದೀರ್ಘ ಪಯಣ ಯಾವ ರೀತಿಯಾಗಿ ನಮ್ಮ ಶಾಲೆ ನಡೆದು ಬಂತು, ಇದು ಯಾವ ಮಕ್ಕಳಿಗೋಸ್ಕರವಾಗಿ ಶಿಕ್ಷಣ ಸಂಸ್ಥೆಯನ್ನು ತೆರೆಯಲಾಗಿದೆ ಅಂತೇಳಿ ಬಡ ವಿದ್ಯಾರ್ಥಿಗಳಿಗಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಎಲ್ಲ ಮುದ್ದು ಮಕ್ಕಳಿಗೆ, ಎಲ್ಲ ವರ್ಗದ ಮಕ್ಕಳಿಗೂ ಕೂಡ ಒಂದು ಉತ್ತಮವಾದ ಶಿಕ್ಷಣವನ್ನು ದೊರೆಯಲಿ ಅಂತೇಳಿ ಶ್ರೀಯುತ ಶರಣು ನಿಲಿ ಅವರು ಒಂದು ಮನವಿಯನ್ನು ಶ್ರೀಯುತ ಶ್ರೀ ರಾಜಶೇಖರ್ ಎಸ್ ಸಿಕ್ಕೇರಿ ಮಠ ಅವರ ಒಂದು ಮಹನೀಯರಿಗೆ ಒಂದು ಮಾಡಿದ್ರು ಕೂಡ. ಅದು ನಮಗೆ ಮುಂಚಿತವಾಗಿ ಹೇಳಿದ್ರು. ಅವರ ಒಂದು ಸಹಕಾರ ಈ ಮಟ್ಟಕ್ಕೆ ಬೆಳೆದಿದೆ. ಅದು ಅವರ ಒಂದು ಬೆಂಬಲ, ಇವರೊಂದು ಪರಿಶ್ರಮ, ತಮ್ಮೆಲ್ಲರ ಒಂದು ಬೆಂಬಲ ಈ ಶಾಲೆಗೆ ಇದೇ ರೀತಿಯಾಗಿ ಮತ್ತೆ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮಕ್ಕಳನ್ನ ಈ ಸಂಸ್ಥೆಗೆ ಸೇರಿಸುವುದರ ಮೂಲಕ ತಮ್ಮ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯನ್ನ ತಾವು ಬಯಸಬೇಕು, ತಾವೆಲ್ಲರೂ ಕಾರಣೀಭೂತರಾಗ್ತೀರಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಪ್ರಾಸ್ತಾವಿಕ ನುಡಿಯನ್ನು ಆಗಿರ್ತಕ್ಕಂಥ ಶ್ರೀಯುತ ಶರಣು ನಿಲಿ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿಯಾಗಿರ್ತಕ್ಕಂಥ ಶರಣು ನಿಲಿ ಅವರು. ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ. ಈ ಒಂದು ಕಾರ್ಯಕ್ರಮವನ್ನು ಶಾಲೆಯ ಶಿಕ್ಷಕಿಯರಾದಂತಹ ಕುಮಾರಿ ಶೀಲಾ ಶಿಕ್ಷಕಿ ಮತ್ತು ರಶ್ಮಿ ಕನ್ಕೂರ್ ಅವರು ನಡೆಸಿಕೊಡ್ಬೇಕಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ರೆಡಿ ಇರ್ಬೇಕೀಗ ಪ್ರೈಸ್ ತಗೊಳಕ. ಇವಳು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾಳೆ ಹಾಗೂ ರೆಡ್ ಡೇಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾಳೆ. ಈ ಬಹುಮಾನ ವಿತರಣೆಯನ್ನು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ರಾಜಶೇಖರ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. ಚಪ್ಪಾಳೆ ಮೂಲಕ ಎಲ್ಲ ಪೇರೆಂಟ್ಸ್ಗಳು ಪ್ರೋತ್ಸಾಹಿಸಬೇಕು. ಮಕ್ಕಳಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಪಾಲಕರು ಪ್ರೋತ್ಸಾಹಿಸಬೇಕಾಗಿ ಅವರಲ್ಲಿ ವಿನಂತಿ. ಈಗ ಆಕಿಫಾ ನಾಯಕ್ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಪ್ರಥಮ, ರೆಡ್ ಡೇಯಲ್ಲಿ
ಪಡೆದಿದ್ದಾನೆ. ಮೊಹಮ್ಮದ್ ರಿಹಾನ್ ಉಣಗುಂದ್ ಫ್ರಾಗ್ ಜಂಪ್ನಲ್ಲಿ ತೃತೀಯ ಸ್ಥಾನ, ರೆಡ್ಡೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾನೆ. ದಯವಿಟ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳು ಆ ಮಕ್ಕಳಿಗೆ ಚಪ್ಪಾಳೆ ತಟ್ಟುವುದರ ಮೂಲಕ ತಮ್ಮ ಮತ್ತು ಜಮ್ನಾ ಕಾಂಬ್ಳೆ ಮ್ಯೂಸಿಕಲ್ ಚೇರ್ನಲ್ಲಿ ತೃತೀಯ ಸ್ಥಾನ, ರೆಡ್ಡೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ. ಜಮ್ನಾ ಕಾಂಬ್ಳೆ शंकर मालो को शंकर मालो को माले ಅಯಾನ್ ಕಲಾರ್ಗಿ ಫ್ರಾಗ್ ಜಂಪ್ನಲ್ಲಿ ದ್ವಿತೀಯ, ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾನೆ. ಬಹುಮಾನವನ್ನು ವಿತರಿಸಿದಂತಹ ಸಭೆಯ ಅಧ್ಯಕ್ಷರಿಗೆ ಧನ್ಯವಾದಗಳು. ದಯವಿಟ್ಟು ಆ ಮುಟ್ಟು ವಿದ್ಯಾರ್ಥಿಗಳ ಪಾಲಕರು ಆ ಮಕ್ಕಳ ಬಹುಮಾನಗಳನ್ನ ತಾವು ಕಲೆಕ್ಟ್ ಮಾಡಿಕೊಳ್ಳಬೇಕು ಅವರಲ್ಲಿ ವಿನಂತಿ. ಆ ವಿದ್ಯಾರ್ಥಿಗಳ ಪಾಲಕರು ದಯವಿಟ್ಟು ಆ ಬಹುಮಾನಗಳನ್ನ ಕಲೆಕ್ಟ್ ಮಾಡಿಕೊಳ್ಳಬೇಕು ಅವರಲ್ಲಿ ವಿನಂತಿ. ಮುಂದಿನದಾಗಿ ಸ್ನೇಹ ಗಚ್ಚಿ ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಪಾಂಡಪ್ಪ ನೀಲಿ ಅಜ್ಜರ ವಿತರಿಸಬೇಕಾಗಿ ವಿನಂತಿ. ಸ್ನೇಹ ಗಚ್ಚಿ ರನ್ನಿಂಗ್ ರೇಸ್ ಅಲ್ಲಿ ತೃತೀಯ ಹಾಗೂ ಕ್ಲೇ ಮೌಲಿಂಗ್ ನಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾಳೆ. ಸ್ನೇಹ ಗಚ್ಚಿ ಬಹುಮಾನ ಸ್ವೀಕರಿಸತಕ್ಕಂಥ ಮಕ್ಕಳು ಈಗಾಗಲೇ ಪಾಲಕರಿಗೆ ಅನೌನ್ಸ್ ಮಾಡಲಾಗಿದೆ. ತಮ್ಮ ಮಕ್ಕಳನ್ನು ಬಹುಮಾನ ಸ್ವೀಕರಿಸಲು ಮುಂದೆ ಕರ್ಕೊಂಡ್ಬರ್ಬೇಕು. ಭುವನ್ ಸಂಪಂಡಿ ವೆಜಿಟೇಬಲ್ ಡೇಯಲ್ಲಿ ದ್ವಿತೀಯ ಸ್ಥಾನವನ್ನು, ಕೃಷ್ಣ ಜನ್ಮಾಷ್ಟಮಿಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾನೆ. ಯೋಗ ಮಕ್ಕಳಿಗೆ ಬಹುಮಾನ ಸ್ವೀಕಾರ ಮಾಡಲು ಸ್ಥಳಾವಕಾಶ ಮಾಡಿಕೊಡ್ಬೇಕು. ಚಪ್ಪಾಳೆ ಮಾಡಿದಾಗ ಹೆಣ್ಣು ಮಕ್ಕಳಿಗೆ ತಮ್ಮೆಲ್ಲರ ಪ್ರೋತ್ಸಾಹವನ್ನು ನೀಡಬೇಕು. ತಮ್ಮ ಪ್ರೋತ್ಸಾಹ ಆ ಹೆಣ್ಣು ಮಕ್ಕಳಿಗೆ ಶ್ರೀ